ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಈಗ ನಾವು ಪ್ರೈವೇಟ್ ಗಾಡಿ ಮಾಡಿಕೊಂಡು ಹೋಟೆಲಿಂದ ಸೋನ್ಪ್ರಯಾಗ್ಗೆ ಹೊರಟಿದ್ದೀವಿ. ಅಲ್ಲಿಂದ ಕೇದಾರ್ನಾಥ್ ಟ್ರೆಕ್ಕಿಂಗ್ ಇರುತ್ತೆ ನಮ್ಮ ಗೈಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವಿವಾಗ ಹರಿದ್ವಾರಿಂದ ಕೇದಾರ್ನಾಥ್ ಹೊರಟಿದ್ದೀವಿ. ನಮ್ಮ ಜೊತೆ ಈಗ ಇನ್ನೊಬ್ಬರು ಆ್ಯಡ್ ಆಗಿದ್ದಾರೆ. ಹಲೋ, ಹಾಯ್ ಸೇ. ಹಾಯ್ ಗೈಸ್, ಆ್ಯಕ್ಚುಲಿ ಇದು ಅಖಂಡ, ಅದು ಭಾರತಿ, ಎರಡು ಸಮಾನವಾದ ಪ್ಲೇಸ್ ಇದೆ. ಹಾಯ್ ಗೈಸ್, ಮಳೆ ನಿಂತಿದೆ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೈಸ್, ಒಂದು 5 ನಿಮಿಷ ಜರ್ಕಿನ್ ಬಿಚ್ಚಿ ಜರ್ಕಿನ್ ಹಿಡಿಯೋಷ್ಟರಲ್ಲಿ 5 ಸೆಕೆಂಡ್ಸಲ್ಲಿ ನಮ್ಮ ಹತ್ರ ಇದ್ಕೊಳ್ಳೋಣ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಟ್ರು. ಮತ್ತೆ ಒಂದು 50 ರೂಪೀಸ್ ಕೊಟ್ಟು ತೊಗೊಂಡಿದ್ದೀವಿ. ಸ್ವಲ್ಪ ಹುಷಾರಾಗಿರ್ಬೇಕಿಲ್ಲಿ. ಇಲ್ಲಿಂದ ಕುದುರೆ ಸವಾರಿ ಸ್ಟಾರ್ಟ್ ಆಗುತ್ತೆ. ಹರ್ ಹರ್ ಮಹಾದೇವ್. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ಈ ಕೇದಾರ್ನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. 1-2 ಕಿಲೋಮೀಟ್ರ್ ಬಂದಿದ್ದೀವಿ. ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಮಳೆ ಬರ್ತಾಯಿತ್ತು, ಹತ್ತಕ್ಕಾಗಿಲ್ಲ. ಈಗ ಮಳೆ ನಿಂತಿದೆ. ಈಗ ಆರಾಮಾಗಿ ಟ್ರೆಕ್ ಮಾಡ್ಬೋದು. ನೋಡೋಣ, ನಾವು ಒಂದು 5 ಅವರ್ಸಲ್ಲಿ ಮಾಡಬೇಕು ಅಂತಿದ್ದೀವಿ. 5 ಅವರ್ಸಲ್ಲಿ ಆದರೆ ಕಂಪ್ಲೀಟ್ ಮಾಡೋಣ ಅಂತ. ಎಲ್ಲ 2 ಕಿಲೋಮೀಟ್ರಿಗೆ ಟಯರ್ಡ್ ಆಗಿದ್ದಾರೆ. ಒಂದು ಸೆಕೆಂಡ್ ಅವ್ರನ್ನೇ ಕೇಳೋಣ. ಏನು ಹೇಗಿದೆ ಟ್ರೆಕ್ಕಿಂಗು? ಹೇಳು, ಟ್ರೆಕ್ಕಿಂಗ್ ಹೇಗಿದೆ? ಚೆನ್ನಾಗಿದೆ. ನೀನು ಹೇಳು, ಟ್ರೆಕ್ಕಿಂಗ್ ಹೇಗಿದೆ? Good. ಹಾಂ, Trekking going very well. To be honest with you, I'm not tired at all. The guys are gasping, but give them 2 more kilometers, we'll be absolutely fine. Let's go. ಅವನು ಟ್ರೆಕ್ಕಿಂಗ್ ಹೇಗಿದೆ? ಚೆನ್ನಾಗಿದೆ. ಇವಾಗ ಹತ್ತಿರ ಇದೀವಲ್ಲ, ಚೆನ್ನಾಗಿದೆ. ಹೇಗಿದೆ ಟ್ರೆಕ್ಕಿಂಗು? ಚೆನ್ನಾಗಿದೆ. ಸೊ ಈಸಿ ಆ್ಯಂಡ್ ಈಸಿಯಲ್ ಟ್ರೆಕ್ಕಿಂಗ್. ಎಷ್ಟು ಅವರಲ್ಲಿ ಜರ್ನಿ ಕಂಪ್ಲೀಟ್ ಮಾಡ್ತೀಯಾ? ಇವರೆಲ್ಲ ನಿಧಾನಕ್ಕೆ ಬರ್ತಾರೆ, ಇಲ್ಲಾಂದರೆ 4 ಅವರ್ ಸಾಕು. 4 ಅವರಲ್ಲಿ ಆಗುತ್ತಾ? ಆರಾಮ್ಸೆ ಆಗುತ್ತೆ. ನನಗೆ 5 ಅವರ್ಸ್ ಕೊಡ್ತೀನಿ, ಮಾಡ್ತೀಯಾ? ಆರಾಮ್ಸೆ ಆಗುತ್ತೆ. ಓಕೆ, ಡನ್. ಲೈಕ್ ಲಾಸ್ಟ್ 10 ಮಿನಿಟ್ಸಲ್ಲಿ 2 ಕಿಲೋಮೀಟರ್ ಬಂದಿದ್ದೀವಿ. ಓಕೆ, ಹಾಂ, ಅವ್ರನ್ನ ಕರೆಯೋಣ. ಓಕೆ, ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಸೆಂಟ್ರಲ್ ಇನ್ನೊಂದ್ಸಲ ನಿಲ್ಲಿಸಿ ವಿಡಿಯೋ ಮಾಡ್ತೀವಿ. ಹಾಯ್ ಗೈಸ್, ನಮ್ಮ ಹುಡುಗಿ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಅಷ್ಟು ಬೇಗ ಒಂದು 4 ಕಿಲೋಮೀಟ್ರ್ ಬಂದಿರಬೇಕು. ಟಯರ್ಡ್ ಆಗಿದ್ದಾಳೆ. ಎದ್ದೇಳು. ದಿಸ್ ನಂಬರ್ 23. 23ಗೆ ಟಯರ್ಡ್ ಆಗಿದೆ ಅವಳಿಗೆ. ಏನು 23? ನಂಬರ್ 23 ಇದೆ. ಹಾಂ, ನಾವು ಗ್ರೇಟು ವಿತೌಟ್ ರೇಸ್ ತಗೊಂಡು ಇಂತ ಹಾಂ ಹಾಂ ಎಲ್ಲರೂ ರೇಸ್ ಮಾಡ್ದಂಗೆ ಗೇಟ್ ಹತ್ರ ಆಮೇಲೆ ಇಲ್ಲಿ
बाबा जी हम अभी कितने दूर आए हैं? हाँ अभी कितने दूर आए हम लोग? 2.5 किलोमीटर है। अभी कितना चलना है? अभी तो बहुत चलना है, अभी 10 किलोमीटर से ज़्यादा चलना है। ठीक है कम ಹಾಗೆ 139 ಬಂದಮೇಲೆ ಹಾಯ್ ಗೈಸ್ ಗುಡ್ ಮಾರ್ನಿಂಗ್. ನಾವಿವತ್ತು ಮಧ್ಯರಾತ್ರಿ ಅಲ್ಲಿ ಬಂದು ಸ್ಟೇ ಆಗಿಬಿಟ್ರಿ. ನಾವು ಹತ್ತಕ್ಕಾಗಿಲ್ಲ, ಅದೇ ಟೆಂಟ್ ಮಾಡಿದ್ರಿ. ಈ ಕುದುರೆಲಿ ಕಾಯ್ಕೊಂಡು ಹೋಗ್ತೀನಿ ಅಂತ ಇವರೆಲ್ಲ ಕೇಳ್ತಾ ಇದ್ದಾರೆ. ವಾವ್, ನೋಡಿ ಗೈಸ್, ಯಾಕಷ್ಟು ದೂರ ಬರ್ತೀವಿ ಅಂದರೆ ಹೀಗಿದೆ. ಇನ್ನೂ ಮೇಲೆ ಇನ್ನೂ ಚೆನ್ನಾಗಿರುತ್ತಂತೆ, ಮೇಲೋಗಿ ನೋಡೋಣ. ಅವನ ಮಗ ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕೂ ಭಯ ಪಡ್ತಾ ಇದ್ದಾಳೆ. ಓಕೆನಾ ಚಿತ್ತನ? ಓಕೆನಾ? ಹೆದರ್ಕೋಬೇಡ, ಆರಾಮಾಗಿ ಕೂತ್ಕೋ. ಕುದುರೆ ಏನಾಗಲ್ಲ, ಆರಾಮಾಗಿ ಹೋಗ್ಬೋದು. ನಾವು ಹಿಂದೆನೇ ಬರ್ತೀನಿ. ಎಸ್, ಯಾರಾದರೂ ಬಂದರೆ ನಡ್ಕೊಂಡು ಬನ್ನಿ, ಆಗ ನಮಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಅದೇ ಕೇದಾರ್ನಾಥ್. ನೋಡಿ ಗೈಸ್, ಅಲ್ಲಿ ಹೋಗ್ಬೇಕು. ಇವತ್ತು ಸ್ಲೋ ಫಾಲ್ಸ್ ಆಗ್ತಾ ಇದೆಯಂತೆ ಕೇದಾರ್ನಾಥಲ್ಲಿ. ಬಟ್ ನಮ್ಗೆ ಫುಲ್ ಬಿಸಿಲು ಕಾಣಿಸ್ತಾ ಇದೆ. ನಾನು ಟ್ರೈ ಮಾಡಿ ಇನ್ನು 1 ಅವರಲ್ಲಿ ಹತ್ತಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕರೆಕ್ಟಾಗಿ 7 ಕಿಲೋಮೀಟರ್ಸ್ ಇದೆ. ಮಾರ್ನಿಂಗ್ 6:30ಗೆ ಕಮ್ಮಿ ಕ್ಲೋಡ್ ಇದೆ. ಆ್ಯಕ್ಚುಲಿ ನೀವು ರಾತ್ರಿ ಬಂದು ಟ್ರಾವೆಲ್ ಮಾಡಿ ಸೆಂಟ್ರಲ್ ಎಲ್ಲಾದರೂ ಸ್ಟೇ ಮಾಡಿ ಆಮೇಲೆ ಅಲ್ಲಿಂದ ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಒಂದೇ ಸಮ ನಾವು ನಡೆಯೋದಕ್ಕಾಗೋದಿಲ್ಲ. ಬಟ್ ಇದು ಮೆಮೊರಿ ನಿಮ್ಗೆ ಹಂಗೆ ಇರುತ್ತೆ. ನೋಡಿ ಆ ಮೂಲೆಯಿಂದ ಈ ಮೂಲೆಗೆ ಹೋಗ್ಬೇಕು. ನಾವು ಅಂದ್ಕೊಳ್ತೀವಿ ನಮ್ಮ ಜೊತೆ ನಾವು ಒಬ್ಬರೇ ಬರ್ತಾಯಿದ್ದೀವಿ ಅಂತ, ಬಟ್ ಶಿವ ಇರ್ತಾನೆ. ಹಾಗೆ ಒಂದು ಟ್ರಕ್ಕು ರಾತ್ರಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದು ಟ್ರಕ್ ಸ್ಟಾರ್ಟ್ ಮಾಡಿದ್ವಿ. 1 ಅವರ್ ಆಗಿರ್ಬೇಕು. ಬಂದ್ರಿ, ಮುಟ್ಟಕ್ಕಾಗಲ್ಲ, ನೋಡ್ಬೋದು ಅಷ್ಟೇ. ಇನ್ನು 1 ಅವರ್ ಟ್ರಾವೆಲ್ ಮಾಡ್ತೀನಿ. ಇವತ್ತು ನಮ್ಮ ಅದೃಷ್ಟ ಫುಲ್ಲು ಬಿಸಿಲಿದೆ. ಹಾಗೆ ಇನ್ನೊಂದೇನು ಅಂದರೆ ಕ್ಲೌಡ್ ಕಮ್ಮಿ ಇದೆ. ಜನ
ಎಲ್ಲ ಖಾಲಿ ಖಾಲಿ. ನಿನ್ನೆ ಈ ರೋಡಲ್ಲಿ ಖಾಲಿ ಇಡೋಕ್ಕೆ ಜಾಗ ಆಗ್ತಾ ಇರಲಿಲ್ಲ. ಹಿಂದೆ ಒಂದವ್ರು ಹೇಳಿದ್ರು ಅಷ್ಟು ಜನ, ಇವತ್ತು ಯಾರಿಲ್ಲ, ಸ್ವಲ್ಪ ಜನ ಇದ್ದಾರೆ. ಹೋಗಿ ಆರಾಮಾಗಿ ಕೇದಾರನಾಥ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು ದಿವಸ ಸ್ಟೇ ಆಗಿ ಅಲ್ಲೊಂದು ದಿವಸ ಇರ್ತೀನಿ. ಆ ಕಾರ್ನಲ್ಲಿ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋದರೆ ನಮ್ಮ ಫೈನಲ್ ಡ್ರೀಮ್ ಪ್ಲೇಸ್ ರೀಚ್ ಆದಂಗೆ. ಥ್ಯಾಂಕ್ ಯು ಗೈಸ್. ನೋಡೋಕ್ಕೆ ಹತ್ರ ಇದೆ ಅನಿಸುತ್ತೆ. ಹೋಗ್ತಾ ಇರಬೇಕು. ಕ್ಲೀನು ಮಾಡ್ತಾ ಇದ್ದಾರೆ. ವಾಶ್ರೂಮ್ಗಳು, ಎಲ್ಲ ಕಡೆ ವಾಶ್ರೂಮ್ಗಳಿದೆ. ಫ್ರೀ ವೈಫೈ ಇದೆ. ನಡ್ಕೊಂಬರೋದು